ನಡೆದಿರ್ತಕ್ಕಂಥ ಸಾಹುಕಾರ ಮನೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಈಗಾಗಲೇ ಎಲ್ಲ ವಿಡಿಯೋ ಹಾಗೂ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ಅದಕ್ಕೆ ನಿನ್ನಿನ ದಿವಸ ನಮ್ಮ ಸಹೋದರಾಗಿರ್ತಕ್ಕಂಥ ಸತ್ಯಪ್ಪ ಬಾಗೇನ ಅವರು ಏಕವಚನದಲ್ಲಿ ನಮ್ಮ ಸಾಹುಕಾರಿಗೆ ಮಾತಾಡಿರ್ತಕ್ಕಂಥದ್ದು ಒಂದು ಸಮಾಜವನ್ನು ತಗೊಂಡು ಇವತ್ತಿನ ದಿವಸ ಸಾಹುಕಾರನನ್ನು ಹೀಯಾಳಿಸುವಂಥ ಕೆಲಸವನ್ನು ಮಾಡಿದಾನೆ. ಸಮಾಜಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತಕ್ಕಂಥವ್ರು ಅದಾರ. ಅದಕ್ಕೆ ಅವ್ರ ನೇತೃತ್ವವನ್ನು ತೆಗೆದುಕೊಂಡು ಏನೋ ಸ್ಟೇಟ್ಮೆಂಟ್ ಕೊಡಬೇಕು. ಈಗಾಗಲೇ ಸಾಹುಕಾರ ಹತ್ರ ಕೋಟಿಗಟ್ಟಲೆ ರೊಕ್ಕ ಕೇಳಿದಂಥ ಮನುಷ್ಯ ಇವತ್ತು ಸಮಾಜ ತರ್ತಾನಂದ್ರೆ ನಾವು ಅದನ್ನು ಇವತ್ತಿನ ದಿವಸ ಖಂಡನೆ ಮಾಡ್ತೀವಿ. ಯಾಕಂತ ಕೇಳಿದ್ರೆ ಸಮಾಜ ಒಬ್ಬನಿಂದಲ್ಲ, ಸಮಾಜಕ್ಕಾಗಿ ನಾವು ಹೊರತಾಗಿ ನಮಗಾಗಿ ಸಮಾಜ ಕಟ್ಕೊಂಡು ಹೋಗ್ತಿರಿಂದ ಇವತ್ತಿನ ದಿವಸ ರಾಜಕಾರಣ ಮಾಡೋದು ನಮ್ಮ ಹತ್ತನೇ ತಾಲೂಕಿನಾಗ ಹೊಳೆಮಿಲ್ಲ. ಇವತ್ತಿನ ದಿವಸ ಅವ ಏನೇನು ಮಾಡ್ಯಾನಪ್ಪ ಅಂತ ಕೇಳಿದ್ರೆ ನಮ್ಮ ಬಡಬಗ್ಗರನ್ನ ಎಷ್ಟೋ ಜನರನ್ನ ಹಾಳಿಗೆ ಹೆಚ್ಚಾನ, ಎಷ್ಟೋ ಜನರ ನೌಕರಿ ಹಸ್ತನ ರೊಕ್ಕ ತೊಗೊಂಡಾನ, ಎಷ್ಟೋ ಜನರ ಬ್ಯಾಂಕ್ ಆಫೀಸರ್ ಜೋಡಿ ನೌಕರಿ ಹಸ್ತನ ಹೇಳಿ ರೊಕ್ಕ ತೊಗೊಂಡ್ಕಿರಿಂದ ಎಷ್ಟೋ ಮಂದಿ ಹಾಳು ಮಾಡ್ಯಾನ. ಅಂಥವ್ರನ್ನ ತೊಗೊಂಡ್ಕಿರಿಂದ ಇವತ್ತಿನ ದಿವಸ ನಮ್ಮ ಸನ್ಮಾನ್ಯ ಲಕ್ಷ್ಮಣನ ಸವದಿ ಅವರಿಗಾಗಲಿ ಸನ್ಮಾನ್ಯ ಚಿದಾನಂದ ಸವದಿ ಅವರಿಗೆ ಇನ್ನೊಂದ್ಸಲ ಏಕವಚನದಲ್ಲಿ ಮಾತಾಡೋದು, ನೀನು ಮಾತಾಡೋವಿದ್ದೆ ಅಂದ್ರೆ ನೇರವಾಗಿ ಮಾತಾಡ. ಒಂದು ಕುರುಬ ಸಮಾಜವನ್ನು ಹಾಲು ಮತ್ತು ಸಮಾಜವನ್ನು ತೆಗೆದುಕೊಂಡು ಈ ಸಮಾಜದಿಂದ ನಮ್ಮ ಶಾಸಕರಿಗೆ ಇನ್ನೊಂದು ಸಲ ಮಾತಾಡಿದ್ರೆ ನಾವು ಸಮಾಜದವರು ಕೂಡ ಇವತ್ತಿನ ದಿವಸ ಗಪ್ಪಿರಂಗಿಲ್ಲ ಅಂತ ಹೇಳ್ಕೊಂಡು ಇವತ್ತಿನ ಈ ತಮ್ಮ ಮೂಲಕ ಇವತ್ತಿನ ತಿಳಿಸ್ತಾ ಇದ್ದೀನಿ.